ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆ ಇನ್ನಷ್ಟು ಗಲಾಟೆ ಮುಂದುವರಿಸ್ಕೊಂಡೋಗಿದೆ. ಏನೋ ಹೈಕಮಾಂಡ್ಗೆ KPCC ರಿಪೋರ್ಟ್ ಕೊಟ್ಟಿದ್ದಾರಂತೆ ಶಿಸ್ತು ಕ್ರಮದ ವಿಚಾರದಲ್ಲಿ. ಇನ್ನು DK ನಾನು ಎಲ್ಲಿ ಮಾತಾಡಲ್ಲಪ್ಪ, ನಾನು ಶಿಸ್ತಿನ ಪರ ಅಂತಾರೆ. ಯಾರು ಶಿಸ್ತಿನ ಪರ? DK ಶಿವಕುಮಾರ್ ಅವರು. ಏನು ಶಿಸ್ತಿನ ಪರ ಅಂದರೆ ಏನು? ಶಿಸ್ತು ಉಲ್ಲಂಘನೆ ಯಾರೇ ಮಾಡಿದ್ರು ಅವ್ರ ವಿರುದ್ಧ ಕ್ರಮ ತಗೋತಾರೆ. ಎಲ್ಲಿ ತೊಗೊಂಡಿದ್ದಾರೆ? ನಿಮ್ಮ ಜೊತೆಲಿದ್ದಿದ್ದು MLAಗಳು ನಿಮ್ಮನ್ನೇ ಆಗಬೇಕು ಅಂತ ನೋಟಿಸ್ ಕೊಟ್ರಲ್ಲ, ಆಮೇಲೆ ಏನಾಯ್ತದು? ಅಷ್ಟಕ್ಕೆ ಕಸದ ಬುಟ್ಟಿಗೆ ಹೋಯ್ತು. ಇದು ಅಷ್ಟೇ. ವೆನ್ ಯು ಆರ್ ಅನೇಬಲ್ ಟು ಟೇಕ್ ಆ್ಯಕ್ಷನ್ ಅಲ್ಲಿ ಕೊಟ್ಟಾಗ ಇವ್ರ ಮೇಲೆ ಆ್ಯಕ್ಷನ್ ಇಲ್ಲ. ಒಬ್ರಿಗೊಬ್ರು ಬೈಕೊಂಡು ಓಡಾಡಿಬೇಕಾರೆ ಡಿಸ್ಕಸ್ ಮಾಡಿ ಮತ್ತು DK ಕಡೆ ಸಪೋರ್ಟರ್ಸನ್ನು ಅಲೋ ಮಾಡಿ ಮಾತಾಡೋಕ್ಕೆ. ಡೆಮಾಕ್ರಸಿ ಅದು. ಅಲೋ ಮಾಡಿ. DK CM ಆಗಲೇಬೇಕು ಅಂತ ಅಲೋ ಮಾಡಿ ಹೇಳ್ತೀನಿ, ಕ್ರಮ ತಗೋತೀನಿ, ಶಿಸ್ತಿನ ಪರ ಅಂತ ಬುರುಡೆ ಬಿಡಬೇಡಿ. ಅದು ಬುರುಡೆ ಅಷ್ಟೇ. ಬುರುಡೆ ನೋಟಿಸ್ ಕೊಟ್ರಲ್ಲಪ್ಪ, ಏನಾಯಿತು? ಕಸದ ಬುಟ್ಟಿಗೆ ಹೋಯ್ತು. ಈಗ ಯತೀಂದ್ರಾಗ ನೋಟಿಸ್ ಕೊಟ್ಟರೆ ಅದು ಕಸದ ಬುಟ್ಟಿಗೆ ಹೋಗುತ್ತೆ. ಮಾತು ಯಾರು ನಿಲ್ಸಲ್ಲ. ಸುಮ್ಮನೆ ಯಾಕೆ ಬಿಡ್ತೀರಿ ಬುರುಡೆನ? ಈ ಮಧ್ಯದಲ್ಲಿ CM ಹೇಳ್ತಾರೆ ಅದು ಸೈದ್ಧಾಂತಿಕವಾಗಿ ಮಾತ್ರ ಹೇಳಿದ್ದೀನಿ, ತಿರ್ಚಿ ಬರೆದು ಬಿಟ್ಟಿದ್ದಾರೆ. ಅದು ಸ್ಟ್ಯಾಂಡರ್ಡ್ ತಾನೆ. ತಿರ್ಚಿ ಬರೆದು ಬಿಟ್ಟಿದ್ದಾರೆ. ತಿರ್ಚಿ ಬರೆಯೋದೇನಿಲ್ಲ ಸಾಯಬ್ರೇ. ನಿಮ್ಮ ಪುತ್ರ ಮಾತಾಡಿದ್ದು ವಿಡಿಯೋ, ಇದು ರೆಕಾರ್ಡೆಡ್ ವಿಡಿಯೋ, ಅದು ಬರೆಯೋದೇನಿಲ್ಲ ಅಲ್ಲಿ, ಅಷ್ಟೇ. ಸರಿ, ರಾಜಣ್ಣ ಸಹಮತ ಅಂತೆ. ರಾಜಣ್ಣ ಸಹಮತ ಮಾಡದೆ ಏನು ಬಹುಮತ ಮಾಡೋಕ್ಕಾಗತ್ತಾ? ಯಾವ ಮತಾನೂ ಇಲ್ಲ ಅವ್ರಿಗೆ, ಮತಾನೇ ಇಲ್ಲ ಅವ್ರಿಗೆ. ಫಸ್ಟು ನಿಮ್ಮ ಲೈಫೇ ನಿಮಗಿಲ್ಲ. ನಿಮ್ಮನ್ನೇ ಒಟ್ಟಾಡಿಸ್ಕೊಂಡು ಹೊಡೆದ್ರು ಹಿಡ್ಕೊಂಡು ಮಕಾಮೂತಿ ನೋಡಿದೆ. ಅದಕ್ಕೆ ಅವ್ರಿಗೆ DK ಮೇಲೆ ಕೋಪ ಇದೆ. ಅದು ಮಾಡಿದ್ದಿದ್ದು DK ಅಂತ. ಅದಕ್ಕೆ ಆ್ಯಂಟಿ DK ಏನು ಬಂದರೂ ಅವ್ರು ಟಾಂಗ್ ಕೊಟ್ಕೊಂಡು ಓಡಾಡ್ತಾರೆ ಅಷ್ಟೇ, ಇನ್ನೇನಿಲ್ಲ. ಈ ರಾಜಣ್ಣ ಎಂಬುವವರ ಕತೆ ಇವತ್ತು. ಹೀ ಈಸ್ ಆ್ಯಂಟಿ DK. ಸೊ ಆ್ಯಂಟಿ DK ಏನು ಬಂದರೂ ಅದಕ್ಕೆ ಆ ಕಡೆಗೆ ಇರ್ತಾರೆ ಅವರು. ಅದು ಸರಿನೋ ತಪ್ಪು? ಸರಿನೋ ತಪ್ಪು. ಯಾಕಂದರೆ ಅವ್ರಿಗೆ ನಂಬಿಕೆ ಬಂದಾಗಿದೆ ನನ್ನ ಇವತ್ತಿನ ಪರಿಸ್ಥಿತಿಗೆ ಆ ವ್ಯಕ್ತಿ ಕಾರಣ ಅಂತ, ಅಷ್ಟೇ. ಎಸ್, ಈಗ ನಾನು ಮಾತಾಡಕ್ ಹೋಗಲ್ಲ. ನಾನು ಯಾರ ಹತ್ರ ಮಾತಾಡಬೇಕೋ ಮಾತಾಡ್ತೀನಿ. ಸ್ಟಿಲ್ ಐ ಸ್ಟ್ಯಾಂಡ್ ವಿತ್ ಇಟ್. ಡಿಸಿಪ್ಲಿನ್ ಇಸ್ ಆನ್ ದಿ ಪ್ರಯಾರಿಟಿ ಆಫ್ ಮೈ ಪಾರ್ಟಿ. ಕೇಳಿದೆ ನಾನು, ನೀನು ಏನಂತ ಹೇಳಿದ್ಯಾ ಅಂತ. ಅದು ಹೇಳಿದಾಗ ಯತೀಂದ್ರ ಹೇಳಿದ್ದು ಸೈದ್ಧಾಂತಿಕವಾಗಿ ಮಾತ್ರ ಮಾತಾಡಿದ್ದೀನಿ, ಇಂಥವರೇ ಮುಂದೆ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿಲ್ಲ ಅಂತ ಹೇಳಿ. ಈಗ ನೀವು ಸುಮ್ಮನೆ ಇರೋದಿಲ್ವಲ್ಲ, ಹಿಂಗೆ ಕೇಳ್ತಿರಲ್ಲ. ಈಗ ಬೇಡ ಅಂದ್ರೂ ಈಗ ಕೇಳ್ತಿರಲ್ಲ. ಹಂಗೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದಲ್ಲಿ ಯಾವಾಗ ಏನಾಗಬೇಕು ಅಂತ ತೀರ್ಮಾನ ಮಾಡೋರು ಹೈಕಮಾಂಡು. ಅದರ ತೀರ್ಮಾನ ಹೊರತುಪಡಿಸಿ ನಾವು ಯಾರು ಏನೇ ಮಾಡಿದ್ರು ಯಾವುದಕ್ಕೂ ಯತೀಂದ್ರ ಹೇಳಿಕೆಯಲ್ಲಿ ಏನ್ ತಪ್ಪೇನಿದೆ ರೀ? ಸತೀಶ ಕ್ಷಮಿಸಾರ್ ಅಂತ ಹೇಳಿದಾರ. ಯತೀಂದ್ರ ಹೇಳಿಕೆಯಲ್ಲಿ ಏನ್ರಿ ತಪ್ಪಿದೆ? ರಾಜಣ್ಣ ಹೇಳಿದ್ರಲ್ಲಿ ಏನು ತಪ್ಪಿತ್ತು? ಜಾಡ್ಸಿ ಮುಖಾಮೂತಿ ನೋಡಿದೆ ಮಕಾಡೆ ಮಲಗಿಸ್ಬಿಟ್ರು. ಸಚಿವ ಸ್ಥಾನ ಯಾಕೆ ಕಿತ್ತುಕೊಂಡರು? ತಪ್ಪಿರ್ಲಿಲ್ವಲ್ಲ, ಅಷ್ಟೇ. ಏನು ತಪ್ಪಿದೆ? ಅದನ್ನ ಅವ್ರನ್ನ ಕೇಳಬೇಕಲ್ಲ ಸರ್, ರಾಹುಲ್ ಗಾಂಧಿ ಅವ್ರನ್ನ. CM ಹೇಳಿದ್ದು ನೀವು ಕೇಳ್ತೀರಲ್ಲ ಅಂದ್ರೆ ಕೇಳಿ 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 ಲಬೋ ಅಂದರೆ ಇಷ್ಟು. ಇಲ್ಲ ಅಂದಿದ್ರೆ ಇಲ್ದಿದ್ದಿದ್ರೆ ಇನ್ನೇನೋ ಅಂತಾರಲ್ಲ, ಸಂವಿಧಾನದ ಬುಕ್ಕು ಅವರು. ಹಾಗಾಗಿ ನನ್ನ ಪ್ರಕಾರದಲ್ಲಿ ನೀವು ಬಡ್ದಾಡ್ಕೊಂಡಿದ್ರೆ ನಮಗೊಂದಷ್ಟು ಎಂಟರ್ಟೈನ್ಮೆಂಟ್ ಇರುತ್ತೆ. ಸ್ವಲ್ಪ ಚೆನ್ನಾಗಿ ಫೈಟ್ ಮಾಡಿ, ಎಲ್ಲ ಕ್ಲೀನಾಗಿ ಎಲ್ಲ ಹೇಳ್ತಾರೆ, ವಾಪಸ್ ಹೈಕಮಾಂಡ್ ಮೇಲೆ ಹೇಳ್ತಾರೆ. ಯಾರು ಸುಮ್ಮನೆ ಹೇಳ್ತಾ ಇರಿ, ಇಲ್ಲಿ ಬಡ್ದಾಡ್ತಿರ್ರಿ. ಹೇಳ್ತೀನಿ, ರಾಜ್ಯದ ಜನಕ್ಕೆ ಏನಾರು ಒಂದು ಎಂಟರ್ಟೈನ್ಮೆಂಟ್ ಬೇಡವಾ? ಮಧ್ಯ ಬರೀ ರಸ್ತೆ ಗುಂಡಿ, ಗ್ಯಾರಂಟಿ ಡಮಾರು, ಸಂಬಳ ಬಂದಿಲ್ಲ, ಬಿಲ್ ಕೊಟ್ಟಿಲ್ಲ, ಭ್ರಷ್ಟ ಸರ್ಕಾರ, ಕಚಡಗಳು ಹೆಸ್ಗೆ ತಿನ್ನೋರು ಅಂತ ಹೇಳಿ ನಮಗೂ ಸಾಕಾಗಿದೆ. ಮಧ್ಯ ಒಂದು ಉಪಕತೆ ಕೊಡ್ರಪ್ಪ, ಈ ಟೈಪು ಕೊಡ್ರಿ. ಎಸ್, ಆಳಂದ ಮತಕ್ಷೇತ್ರದ ವೋಟ್ ಚೋರಿ ಕೇಸ್ ಕೈಗೆತ್ತಿಕೊಂಡಿರುವಂತಹ SIT ಹಲವು ಸ್ಫೋಟಕ ವಿಚಾರಗಳನ್ನು ಬಹಿರಂಗಪಡಿಸಿದೆ. ಪ್ರತಿ ಮತ ಡಿಲೀಟ್ಗೆ ₹80 ಸಂದಾಯವಾಗಿರುವುದು SIT ತನಿಖೆಯಲ್ಲಿ ಗೊತ್ತಾಗ್ತಿದೆ. ಕಲಬುರಗಿ ಡೇಟಾ ಸೆಂಟರ್ನಿಂದ 75 ಮೊಬೈಲ್ ನಂಬರ್ಗಳನ್ನು ಬಳಕೆ ಮಾಡಿಕೊಂಡು ಅರ್ಜಿಗಳನ್ನು ಸಲ್ಲಿಸಿರುವುದು ಬಹಿರಂಗವಾಗಿದೆ. ಕಾಲ್ ಸೆಂಟರ್ ಮಾಲೀಕನಿಗೆ ₹4.80 ಲಕ್ಷ ಸಂದಾಯ ಆಗಿದೆ ಅನ್ನೋದು ಕೂಡ ಗೊತ್ತಾಗ್ತಿದೆ. ಇದೆಲ್ಲ ಆಗಿರ್ಬೋದು, ಆಗಿಲ್ಲದೆ ಇರಲೂಬೋದು. ಯು ಹ್ಯಾವ್ ಟು ಪ್ರೂವ್ ಇಟ್. ಫೈನಲಿ ನೀವು ಹೇಳಿದ್ದೆಲ್ಲ ಬುರುಡೆ ತಗೊಳಕ್ಕೆ ಬರಲ್ಲ ಇಲ್ಲಿ. ನನ್ನ ಪ್ರಶ್ನೆ ಅದಲ್ಲ. SIT ಫಾರಂ ಆದಮೇಲೆ ಈ ತನಿಖೆ ಯಾಕೆ ನಡೀತಾ ಇದೆ? CID ಏನು ಕತ್ತೆ ಕಾಯ್ತಾ ಇದ್ರ? ಅವತ್ತು BR ಪಾಟೀಲ್ ಕೊಟ್ಟಾಗ ಈ CID ಹತ್ರ ಇತ್ತಲ್ಲ. ಹೌದು, CID ಇಂದ SIT ಟೇಕ್ ಓವರ್ ಮಾಡಿದೆ. SIT ಆದಾಗ ₹80 ಬಂತಾ? ಕಾಲ್ ಸೆಂಟರ್ ಬಂತಾ? ಡಿಲೀಷನ್ ಬಂತಾ? ಅವನು ಯಾವನೋ ಸಿಗಾಕಣ್ಣ, ಅವನು ಯಾವನೋ ದುಬೈಗೆ ಓಡೋಗಿದ್ದಾನಾ? ಫೇರ್ ಇರ್ಬೋದು, ಓಡೋಗಿರ್ಬೋದು, ಅವನು ಮಾಡಿರ್ಲೂಬೋದು, ನಂಗೆ ಗೊತ್ತಿಲ್ಲ. CID ಏನು ಮಾಡ್ತಿದ್ರು? ಮಣ್ಣು ತಿಂತಾ ಇದ್ರ? JD ಮಣ್ಣನ್ನು ಯಾವ ಮಣ್ಣು ತಿಂತಿದ್ರು ಅವರು? ಅವ್ರು ಯಾಕೆ ಮಾಡಲಿಲ್ಲ ಹಾಗಾದ್ರೆ ಇದನ್ನು? ವೈ
ಅವ್ರು ಬರೀ ಎಲೆಕ್ಷನ್ ಕಮಿಷನ್ ಇನ್ಫಾರ್ಮೇಷನ್ ಕೇಳ್ಕೊಂಡು ಕೂತಿದ್ದೀವಿ, ಎಲೆಕ್ಷನ್ ಕಮಿಷನ್ ಕಾಗ್ದ ಬರ್ತಿದ್ದೀವಿ, ಎಲೆಕ್ಷನ್ ಕಮಿಷನ್ ಕಾಗ್ದ ಬರ್ತಿದ್ದೀವಿ ಅಂತ ಕೂತಿದ್ರಲ್ಲ. SITನವ್ರು ಯಾಕೆ ಎಲೆಕ್ಷನ್ ಕಮಿಷನ್ ಕಾಗ್ದ ಬರೀಲಿಲ್ಲ? ನೇರ ಇದಕ್ಕೆ ಯಾಕೆ ಇನ್ವೆಸ್ಟ್ ಮಾಡಿದ್ರು? ಆಲ್ ರೈಟ್, ಇದು ನಡೀಲಿ, ಮುಂದೆ ನೋಡೋಣ. ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಇನ್ನು ಮಾಜಿ ಸಂಸದ ಪ್ರತಾಪ ಸಿಂಹ ಎಂಬ ಹೀರೋ, ಶಾಸಕ ಪ್ರದೀಪ್ ಈಶ್ವರ್ ಎಂಬ ಸೂಪರ್ ಹೀರೋ, ಎರಡೂ. ಯಾಕಂದ್ರೆ ಈಗ ಪ್ರತಾಪ ಸಿಂಹ ಯಾಕೆ ಬರೀ ಹೀರೋ, ಅಧಿಕಾರದಲ್ಲಿಲ್ಲ. ಶಾಸಕ ಪ್ರದೀಪ್ ಈಶ್ವರ್ ಯಾಕೆ ಸೂಪರ್ ಹೀರೋ, ಈಗ ಅಧಿಕಾರದಲ್ಲಿದ್ದಾರೆ. ಹಾಗಾಗಿ ಈ ಎರಡು ಹೀರೋ ಮತ್ತು ಸೂಪರ್ ಹೀರೋಗಳು ವೈಯಕ್ತಿಕ ಮಟ್ಟಕ್ಕೆ ಹೋಗಿದ್ದಾರೆ. ತಮ್ಮನ್ನು ಏಕವಚನದಲ್ಲಿ ಒಬ್ಬರನ್ನೊಬ್ಬರು ನಿಂದಿಸ್ಕೊಂಡು ತಂದೆ ತಾಯಿಗಳನ್ನು ಎಳ್ಕೊಂಡು ಬಂದು ಮಾತಾಡ್ತಿದ್ದಾರಂತೆ. ಅವ್ರನ್ನ ಇವ್ರು ಬೈಯೋದಂತೆ, ಇವ್ರನ್ನ ಅವ್ರು ಬೈಯೋದಂತೆ. ನಿಮ್ಮಿಬ್ಬರಿಗೂ ಮಾನ ಮರ್ಯಾದೆ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ವಯಸ್ಸು ಚಿಕ್ಕದು, ಅಧಿಕಾರವನ್ನು ಬೇಗ ನೋಡಿದ್ದೀರಿ, ಇಬ್ಬರೂ ಅಚಾನಕ್ಕಾಗಿ ರಾಜಕಾರಣಕ್ಕೆ ಬಂದಿದ್ದೀರಿ, ಅಥವಾ ಆಸೆ ಇದ್ರೂ ನೀವು ಊಹೆ ಮಾಡ್ಕೊಳ್ಳೋದ್ರೊಳಗಡೆ ಗೆದ್ದಿದ್ದೀರಿ. ಇನ್ನೇನು, ಪ್ರತಾಪನೂ ಅಷ್ಟೇ, ಈಶ್ವರು ಅಷ್ಟೇ, ನೀವು ಊಹೆ ಮಾಡ್ಕೊಳ್ಳೋದ್ರೊಳಗಡೆ ಗೆದ್ದಿದ್ದೀರಿ, ಅಧಿಕಾರ ನಿಮ್ಮ ಕೈಗೆ ಬಂದಿದೆ. ಅದನ್ನು ನಿರಂತರ ಅನ್ನೋ ಭ್ರಮೆಯಿಂದ ಹೊರಕ್ಕೆ ಬನ್ನಿ ಇಬ್ಬರೂ. ಒಬ್ಬರು ಮಕ್ಕಳಿಗೆ ಪಾಠ ಮಾಡ್ತೀರಂತೆ, ವಿಚ್ ಈಸ್ ಪ್ರದೀಪ್ ಈಶ್ವರ್. ನಿಮ್ಮ ನಾಲಿಗೆ ಹೇಗಿರಬೇಕು ಅನ್ನೋ ನಿರ್ಧಾರ ನೀವು ಮಾಡ್ಕೊಳ್ಳಿ. ಇನ್ನೊಬ್ಬರು ಮಹಾನ್ ದೊಡ್ಡ ನಾನು ಬರಹಗಾರ ಅಂತ ಇದ್ದೀರಿ, ನಿಮ್ಮ ಪ್ರಕಾರದಲ್ಲಿ ಇರ್ಬೋದು, ನೀವು ಚೆನ್ನಾಗಿ ಬರೀತಿದ್ರಿ, ಇಲ್ಲ ಅಂತಲ್ಲ. ನಿಮ್ಮ ಬರಹ ಹೇಗಿತ್ತು, ಬಾಯಿ ಹೇಗಿದೆ ಅನ್ನೋದನ್ನು ನೀವು ಚೆಕ್ ಮಾಡ್ಕೊಳ್ಳಿ. ನೀವಿಬ್ಬರು ಪಾಠ ಹೇಳಿಸ್ಕೊಳ್ಳೋ ಲೆವೆಲಲ್ಲಿ ಇರಕೂಡ್ದು. ವಾದ ಪ್ರತಿವಾದಗಳನ್ನು ಮಾಡಿದ್ರೆ, ಸೈದ್ಧಾಂತಿಕವಾಗಿ ಯುದ್ಧವನ್ನು ಮಾಡೋದಾದರೆ ಅದಕ್ಕೆ ತಕ್ಕಂತೆ ಭಾಷೆಯನ್ನು ಬಳಸಕ್ಕಾದರೆ ಬಳಸಿ, ಇಲ್ದಿದ್ರೆ ಹಾಳಾಗಿ ಹೋಗಿ. ಎಸ್, ನೆಕ್ಸ್ಟ್. ಭಾರತದ ಬಳಿಕ ಪಾಕ್ಗೆ ಜಲ ದಿಗ್ಬಂಧನ ಹಾಕಲು ಅಫ್ಘಾನಿಸ್ತಾನವೂ ಕೂಡ ಮುಂದಾಗಿದೆ. ತನ್ನ ಭೂಪ್ರದೇಶದಲ್ಲಿ ಅಣೆಕಟ್ಟುಗಳನ್ನು ನಿರ್ಮಿಸುವ ಮೂಲಕ ಪಾಕಿಸ್ತಾನಕ್ಕೆ ನೀರಿನ ಹರಿವನ್ನು ತಡೆಯಲು ಯೋಜಿಸ್ತಾ ಇದೆ. ತಾಲಿಬಾನ್ನ ಸರ್ವೋಚ್ಚ ನಾಯಕ ಕುನಾರ್ ನದಿಗೆ ಸಾಧ್ಯವಾದಷ್ಟು ಬೇಗ ಅಣೆಕಟ್ಟು ನಿರ್ಮಿಸಲು ಸೂಚನೆಯನ್ನು ನೀಡಿದ್ದಾರೆ. ಕುನಾರ್ನಲ್ಲಿ ಅಣೆಕಟ್ಟುಗಳ ನಿರ್ಮಾಣವನ್ನು ಸಾಧ್ಯವಾದಷ್ಟು ಬೇಗ ಪ್ರಾರಂಭಿಸಲು ಮತ್ತು ಆಂತರಿಕ ಕಂಪನಿಗಳೊಂದಿಗೆ ಒಪ್ಪಂದಗಳನ್ನು ಮಾಡಿಕೊಳ್ಳಲು ಮತ್ತು ವಿದೇಶಿ ಕಂಪನಿಗಳಿಗೆ ಕಾಯದಂತೆ ಸೂಚನೆ ಕೊಟ್ಟಿದ್ದಾರೆ. ಎರಡೂ ದೇಶಗಳ ನಡುವೆ ಹಲವು ದಿನಗಳ ಕಾಲ ನಾವು ಇಂಡಿಯಾನ ಒಂದು ಡ್ಯಾಮ್ ಕಟ್ಕೊಡ್ಬೋದಪ್ಪ ಅವ್ರಿಗೆ, ಪಾಪ ಅವರಿಗೆ. ಸರ್ ಯಾಕೆ ಸರ್? ಯಾಕೆಂದ್ರೆ ದೇಶಕ್ಕೆ ಒಳ್ಳೇದಾಗಬಾರ್ದ, ಕಟ್ಕೊಡ್ಬಾರ್ದು. ಈಗ ಶ್ರೀಲಂಕಾಗೆ ಹೆಲ್ಪ್ ಮಾಡಲ್ವಾ ನಾವು? ಮತ್ತು ಬಾಂಗ್ಲಾದೇಶಿಗೆ ಮಾಡ್ತಾ ಇದ್ವಿ, ಜಾಡ್ಸ್ ಓದಿತಾ ಇದ್ದಾರೆ ಈಗ ಅವರು. ಆಮೇಲೆ ಒಂದಿನ ಒದಸ್ಕತ್ತಾರೆ ನಮ್ಮ ಕೈಯಲ್ಲಿ, ಗ್ಯಾರಂಟಿ ಗೊತ್ತು ನಮಗೆ ಇಲ್ವಾ? ಬೇರೆ ಬೇರೆ ದೇಶಗಳಿಗೆ, ಈಗ ಮಾಲ್ಡೀವ್ಸು ಗಲಾಟೆ ಮಾಡಿಕೊಂಡ್ರು, ನಾವು ಆಮೇಲೆ ಅವ್ರಿಗೆ ಹೆಲ್ಪ್ ಮಾಡಲಿಲ್ವಾ? ಮಾರಿಷಸ್ಗೆ ಹೆಲ್ಪ್, ಎಷ್ಟೋ ದೇಶಕ್ಕೆ ಹೆಲ್ಪ್ ಮಾಡ್ತೀವಿ ನಾವು. ಅಫ್ಘಾನಿಸ್ತಾನದವ್ರಿಗೂ ಒಂದು ಡ್ಯಾಮ್ ಕಟ್ಕೊಡ್ಬೋದು. ಪಾಕಿಸ್ತಾನಕ್ಕೆ ಸುಮ್ಮನೆ ನೀರು ಹರ್ಕೊಂಡೋಗಿ ಪಾಪ ಅವ್ರು ಎಷ್ಟು ಕಷ್ಟದಲ್ಲಿದ್ದಾರೋ ಏನೋ. ಅವ್ರ ಸಾಮರ್ಥ್ಯದಲ್ಲಿ ಮಾಡ್ಕೊಳಕ್ಕಾಗುತ್ತಲ್ಲ. ನಾವು ಹೆಲ್ಪ್ ಮಾಡ್ಬೇಕ್ರಿ. ಪಾಕಿಸ್ತಾನಕ್ಕೆ ಹೋಗ್ತಿರೋ ನದಿ ಇದೆಯಲ್ಲ, ಅದನ್ನು ಸ್ವಲ್ಪ ಅವ್ರಿಗೆ ಪಾಪ ಹೆಲ್ಪ್ ಮಾಡಿ ಅವ್ರಿಗೆ ಒಂಚೂರು ಉಳಿಸ್ಕೊಡ್ಬೋದು, ಬೇಕಾದ್ರೆ ಉಳಿಸ್ಕೊಡ್ಬೋದು, ನನ್ನ ಪ್ರಕಾರ ಮಾಡ್ಬೋದು. ಭಾರತದ ಗಡಿಯಲ್ಲಿ ಹೊಸದಾಗಿ ಒಂದಷ್ಟು ರಕ್ಷಣಾ ವ್ಯವಸ್ಥೆಗಳನ್ನು ಚೀನಾ ಕಟ್ಕೊತಿದಾರಂತೆ, ಕಟ್ಕೊಳ್ಳಿ. ಯಾವನು ಬೇಡ ಅಂದನು ನಮ್ಮವರು ಕಟ್ಕೊತಾರೆ. 110 ಕಿಲೋಮೀಟರ್ ದೂರದಲ್ಲಿ ನಾವು ಮಾಡ್ತೀರಂತೆ, ಕ್ಷಿಪ್ರಗತಿನಲ್ಲಿ ಮಾಡ್ಕೊಳ್ಳಿ. ಸಿ, ಇಫ್ ಚೈನಾ ಥಿಂಗ್ಸ್ ಈಗಲೂ ಬದಲಾಗ್ತಿರೋಂತಹ ವ್ಯವಸ್ಥೆನಲ್ಲಿ ಅಥವಾ ಜಿಯೋ ಪೊಲಿಟಿಕ್ಸಲ್ಲಿ ಇಂಡಿಯಾ ನನ್ನ ನೆಕ್ಸ್ಟ್ ಎನಿಮಿ ಅಂತ ಅದು ಅನ್ಕೋತಾ ಇದ್ರೆ ಅದು ಅದರ ಭ್ರಮೆ. ನಂಬರ್ 1. ನಂಬರ್ 2, ಏನು ಮಾಡುತ್ತೆ ಆಮೇಲೆ ಚೈನಾ? ಸಿ, ಇಂಡಿಯಾನ ಹೊಸ್ಕಾಕೋ ಥರದ ದೇಶ ಅಂತೂ ಅಲ್ಲ. ನೀವು ಕಿರುಕುಳ ಕೊಟ್ಟರೆ ಈ ಕಡೆಯಿಂದನೂ ಕಿರುಕುಳ ಕೊಡ್ತಾರೆ. ಇದನ್ನು ಅರ್ಥ ಮಾಡ್ಕೋಬೇಕಾಗಿದ್ದು ಅತಿ ಬುದ್ಧಿವಂತ ಬಿಳಿ ಚರ್ಮದ ಅಮೆರಿಕ ದೇಶದವರು. ಬಿಳಿ ಚರ್ಮದವ್ರಿಗೆಲ್ಲ ಒಂದು ಭ್ರಮೆ ಇದೆ, ನಾವು ಮಹಾಬುದ್ಧಿವಂತರು ಅಂತ. ನಾವು ಮಾಡೋದೇ ಸರಿ. ಹಾಂ, ಈಗ ರಷ್ಯಾದಿಂದ ಆಯಿಲ್ ತಗೊಳ್ಳೋಕ್ಕೆ, ಪೆಟ್ರೋಲ್ನ, ಕ್ರೂಡನ್ನು UK ಮತ್ತು ಜರ್ಮನಿಗೆ ಎಕ್ಸಂಪ್ಷನ್ ಕೊಡ್ತಾರಂತೆ. ಈ ಪ್ರಭೂತಿ ಅಧ್ಯಕ್ಷ ಅಮೆರಿಕದ್ದು ಕೊಡ್ತಾರೆ ಅಂತ ಸುದ್ದಿ. ಭಾರತಕ್ಕೆ ಇಲ್ವಂತೆ. ಏಕೆ? ನೀನು ಏನಾರು ಬಂದು ನಾವೇನಾರು ಪಿನ್ ಹಾಕ್ತಾ ಇದ್ದೀವಿ ಆವಾಗವಾಗ, ದ್ವೇಷ ಮಾಡಬೇಕು ಅಷ್ಟೇ. ಅಲ್ಟಿಮೇಟ್ಲಿ ಎಲ್ಲ ಒಂದು, ಅಲ್ಟಿಮೇಟ್ಲಿ ಇದು ಒಂದು ಇನ್ನೊಂದು ಅಷ್ಟೇ.